ನಾನು ನಿಮ್ಮ ಜಗದೀಶ್ ತುಮಕೂರಿನಿಂದ. ತುಮಕೂರಿನ ಸತ್ಯಮಂಗಲ ಏನಿದೆ, ಸತ್ಯಮಂಗಲ ಹಾಗೂ ಒಡ್ರಳ್ಳಿಯ ಗಡಿ ಭಾಗದಲ್ಲಿ ಇರತಕ್ಕಂತ ಇಟ್ಕೆ ಫ್ಯಾಕ್ಟರಿ ಇಲ್ಲಿನ ಒಂದು ಜನರಿಗೆ ಒಂದು ಜೀವದ ಜೊತೆ ಚೆಲ್ಲಾಟವನ್ನು ಕೂಡ ಆಡ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಇಟಿಕೆ ಫ್ಯಾಕ್ಟರಿಯಿಂದ ಬರ್ತಕ್ಕಂಥ ಹೊಗೆಯಿಂದ ಇಲ್ಲಿನ ಸ್ಥಳೀಯರ ಒಂದು ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರಿರ್ತಕ್ಕಂಥ ದೃಶ್ಯಗಳು ಗಮನಿಸಬಹುದು. ನಾನು ಇವಾಗ ಒಂದು ಇಟಿಕೆ ಫ್ಯಾಕ್ಟರಿಯ ಬಳಿ ಕೂಡ ಇರತಕ್ಕಂಥದ್ದು. ಇಟಿಕೆ ಫ್ಯಾಕ್ಟರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದೆ ಕೂಡ ಹೇಳ್ಬೋದು. ಯಾಕಂದ್ರೆ ಸುಮಾರು ಇದು 10-15 ವರ್ಷಗಳಿಂದ ಕೂಡ ಇಲ್ಲಿ ಇಟಿಕೆ ಫ್ಯಾಕ್ಟರಿಯನ್ನು ಕೂಡ ನಡೆಸಲಾಗ್ತಾ ಇರತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಂತ ನಿಯಮಗಳನ್ನು ಕೂಡ ಪಾಲನೆ ಮಾಡಿಲ್ಲ. ಏನು ಅವೈಜ್ಞಾನಿಕವಾಗಿ ಇಟಿಕೆ ಫ್ಯಾಕ್ಟರಿಯನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು ಕೂಡ ಗಮನಿಸಿದ್ರೆ, ಏನು ಇಟಿಕೆ ಫ್ಯಾಕ್ಟರಿಯಲ್ಲಿ ಇಟಿಕೆಗಳನ್ನ ಬೇಯಿಸುವಂತ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಒಂದು ಹೊಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆನೂ ಕೂಡ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಂತ ಒಂದು ವ್ಯವಸ್ಥೆನೂ ಕೂಡ ಮಾಡಿಲ್ಲ. ಈ ಒಂದು ಹೊಗೆಯಿಂದ ಜನರಿಗೆ ಸಾಕಷ್ಟು ಆರೋಗ್ಯದ ಮೇಲೆ ಏರುಪೇರು ಆಗ್ತಾ ಇರತಕ್ಕಂಥ ಜೊತೆಗೆ ಜಾನುವಾರುಗಳಿಗೂ ಕೂಡ ಇದರಿಂದ ಸಮಸ್ಯೆ ಕೂಡ ಆಗ್ತಾ ಇರತಕ್ಕಂಥದ್ದು. ಈಗ ಎಲ್ಲರೂ ಕೂಡ ಆಸ್ಪತ್ರೆಗೆ ಅಲೆದು ಹೈರಾಣ ಆಗಿರ್ತಕ್ಕಂಥದ್ದು. ಅವರು ಕೂಡ ಆಸ್ಪತ್ರೆಗೆ ತೋರಿಸ್ತಕ್ಕಂಥ ರಸೀತಿ ಆಗಿರ್ಬೋದು, ಮೆಡಿಸಿನ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಕೈಲಿ ಹಿಡಿದು ನೋವನ್ನು ಕೂಡ ಹೇಳ್ಕೊಂತ ಇರತಕ್ಕಂಥ ದೃಶ್ಯನೂ ಕೂಡ ಗಮನಿಸಬಹುದು. ಸ್ಥಳೀಯರ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರಿರ್ತಕ್ಕಂಥದ್ದು. ಅಂದ್ರೆ ಕೆಮ್ಮಾಗಿರ್ಬೋದು, ಕಫ ಆಗಿರ್ಬೋದು, ಈ ರೀತಿಯಾಗಿ ಒಂದು ಅಸ್ತಮ ಕಾಯಿಲೆ ಆಗಿರ್ಬೋದು, ಈ ರೀತಿಯಾಗಿ ಒಂದು ನಾನಾ ಕಾಯಿಲೆಗಳಿಗೆ ತುತ್ತಾಗ್ತಾ ಇರತಕ್ಕಂಥದ್ದು. ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ಯುವಕರಿರ್ಬೋದು, ಎಲ್ಲರೂ ಕೂಡ ಈ ಒಂದು ಹೊಗೆಯಿಂದ ಸಾಕಷ್ಟು ಅನಾರೋಗ್ಯಕ್ಕೆ ಕೂಡ ತುತ್ತಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯರು ಕೂಡ ಇದ್ರೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಮೇಡಮ್, ಏನ್ ಪ್ರಾಬ್ಲಮ್ ಏನು ಸರ್? ಇಟ್ಕೆ ಗೂಡಿಂದನ ಹೊಗೆ ಮತ್ತೆ ಇದು ಧೂಳು ಎಲ್ಲ ಬರುತ್ತೆ ಸರ್. ಒಂದು 10 ನಿಮಿಷನೂ ಇಲ್ಲಿ ಇರಕ್ ಆಗ್ತಿಲ್ಲ ಸರ್ ನಮ್ಮ ಕೈಲಿ. ಆದ್ರೆ ನಾವು 24 ಗಂಟೆ ಇದ್ರು ಇದು ಹೊಗೆ ಕುಡ್ಕೊಂಡು ಜೀವನ ಮಾಡ್ತಿರೋದು ಕಷ್ಟ ಅನ್ಸ್ತೈತೆ ಸರ್. ಈಗ 15 ದಿವಸದಿಂದನೂ ಸರ್ ಒಂದು 10 ಜನ ಹಾಸ್ಪಿಟ್ಲಾಗ ಹೋಗಿ 4 ದಿವಸ 5 ದಿವಸ ಅಡ್ಮಿಟ್ ಆಗಿ ಬಂದವ್ರೆ. ಕೆಲವು ಜನ ಬೆಳಿಗ್ಗೆ ಸಂಜೆ ಹೋಗಿ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡು ಬರ್ತಾವ್ರೆ ಸರ್. ಇದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ತಹಶೀಲ್ದಾರ್ಗಾಗ್ಲಿ, ಡಿಸಿ ಅವ್ರಿಗಾಗ್ಲಿ, ಮತ್ತೆ ಆಯುಕ್ತರಿಗಾಗ್ಲಿ, ಪರಿಸರ ನಿಯಂತ್ರಣ ಮಂಡಳಿಗಾಗ್ಲಿ, ಆರೋಗ್ಯ ಅಧಿಕಾರಿಗಳಿಗಾಗ್ಲಿ ಮನವಿ ಮಾಡಿದ್ರು ಯಾರು ಬಂದಿಲ್ಲ, ಕ್ಯಾರೆ ಅಂತಿಲ್ಲ ಸರ್. ಮಹಾನಗರ ಪಾಲಿಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ನೋಟಿಸ್ ಜಾರಿ ಮಾಡ್ತತೆ. 3 ನೋಟಿಸ್ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಇನ್ನು 3ನೇ ನೋಟಿಸ್ ಅಲ್ಲಿ 24 ಗಂಟೆ ಅವಧಿ ಟೈಮ್ ಕೊಡ್ತತೆ. ಫ್ಯಾಕ್ಟರಿ ಬೇರೆ ಕಡೆ ಸ್ಥಳಾಂತರ ಇಲ್ಲ, ಜನಗಳ ಸಮಸ್ಯೆ ಆಗ್ತೈತೆ ಅಂತ. ಅದು ಕ್ಯಾರೆ ಅಂದಂಗೆ ಇಟ್ಕೆ ಕಲ್ಲಿದ್ದು ಸುಡೋದು ಸರ್. ಕಲ್ಲಿದ್ಲು ಸುಟ್ಟು ಮನುಷ್ಯರಿಗೂ ಅಷ್ಟೇ ಅಲ್ಲ ಸರ್, ಜಾನುವಾರುಗಳಿಗೂ ಸಮಸ್ಯೆ. ಜಾನುವಾರುಗಳು ಗರ್ಭಾವಸ್ಥೆಗಿಂತ ಮುಂಚಿತವಾಗಿ 6 ತಿಂಗಳು 5 ತಿಂಗಳು ಆತರ ಇದ್ದಂತ ಸಮಸ್ಯೆನಲ್ಲಿ ಕರುಗಳು ಹಾಕೊಂಡು ರೈತರಿಗೆ ಭಾರಿ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತವೆ ಸರ್. ಅದನ್ನೇನ ಕೇಳಲ್ ಹೋದ್ರೆ ಯಾರು ಸತ್ತಿಲ್ಲ, ನೀವು ಚೆನ್ನಾಗೇ ಇದ್ದೀರಾ, ಇಲ್ಲಿರೋರೆಲ್ಲ ಗ್ರಾಮದವರೆಲ್ಲ. ಈ ಗ್ರಾಮದವ್ರು ಅಲ್ದಿದ್ಮೇಲೆ ಸರ್ ನಾವ್ ಇದೆಲ್ಲ ಇದೇನಕ್ ಮಾಡ್ತಿದೀವಿ ಸರ್? ಗ್ರಾಮದವ್ರಿಗೆ ಸಮಸ್ಯೆ ಆಗ್ತಿರೋದ್ ಕೆಲ್ವ ಸರ್ ಎಲ್ಲ ಮಾಡ್ತಾ ಇರೋದು. ಕೇಳಿದ್ರೆ ಏನು ಸಮಸ್ಯೆ ಇಲ್ಲ, ಯಾರು ಸತ್ತೇ ಇಲ್ಲ. ಇವಾಗೆ ಕುಡ್ದಿರಕ್ಕೆ ಆಗ್ತಿಲ್ಲ ಸರ್. ಈಗ 15 ದಿವಸದಿಂದ ಎಲ್ಲರೂ ಮೇಲ್ಕೆ ಎದ್ದಿಲ್ಲ. ಬರೇ ಜಾನುವಾರುಗಳು, ಮಕ್ಕಳು, ಹಿರಿಯರು, ಗರ್ಭಿಣಿಯರು. ಆ ಗರ್ಭಿಣಿಯರು ಮನೆ ಬಿಟ್ಟು ಬೇರೆ ಕಡೆ ಅವರೇ ಸರಿ ವಾಸನೆ ತಡಿಲಾರ್ದ ಅವ್ರ ಜೀವಕ್ಕೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಇದನ್ನ ಹೊಣೆ ಹೊರ್ತಾರೆ ಸರ್? ಯಾವ ಅಧಿಕಾರಿಗಳು ಬರ್ತಿಲ್ಲ ಸರ್ ಇಲ್ಲಿ. ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದ್ರೆ ಕೂಡಲೇ ಈ ಒಂದು ಇಟ್ಕೆ ಫ್ಯಾಕ್ಟರಿಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು. ಸಂಬಂಧಪಟ್ಟಂತ ಯಾರು ಅಧಿಕಾರಿಗಳಿದ್ರೆ ಅವರು ಕೂಡಲೇ ಈ ಒಂದು ಇಟ್ಕೆ ಫ್ಯಾಕ್ಟರಿ ಮಾಲೀಕನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ತುಮಕೂರಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನನ್ನ ಸಹೋದ್ಯೋಗಿ